ಪ್ರಿಯ ವಿದ್ಯಾರ್ಥಿಗಳೇ, ಇದು ದ್ವಿತೀಯ PUC ಉತ್ತರ ಪತ್ರಿಕೆ 80ಕ್ಕೆ 80 ಅಂಕಗಳು ಗಳಿಸಿರ್ತಕ್ಕಂತಹ ಉತ್ತರ ಪತ್ರಿಕೆ. ನೀವು ಕೂಡ ಇಷ್ಟು ಅಂಕಗಳನ್ನು ಗಳಿಸಲಿ, ಆ ಗಳಿಸೋದಕ್ಕೆ ಯಾವ ರೀತಿ ಬರೀಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ವಾಕ್ಯದ ಪ್ರಶ್ನೋತ್ತರಗಳು ಈ ರೀತಿ ಆಪ್ಷನ್ನು ಬರೀಬೇಕು, ಬರೆದುಬಿಟ್ಟು ಅದರ ಮುಂದೆ ಉತ್ತರಗಳನ್ನು ಬರೀಬೇಕು. 10ಕ್ಕೆ ನೋಡಿ, ಇಲ್ಲಿ 10 ಸಹಿತ ಸರಿಯಾಗಿದ್ದಾವೆ. ಎರಡನೇ ಪೇಜಲ್ಲಿ ಬಿಟ್ಟ ಸ್ಥಳಗಳನ್ನು ಬರೀಬೇಕು. ಬಿಟ್ಟ ಸ್ಥಳವನ್ನು ನೇರವಾಗಿ ಬರೆದ್ರೂ ಆಗುತ್ತೆ, ಇಲ್ಲ ಈ ರೀತಿ ಪ್ರಶ್ನೆ ಬರೆದು ಉತ್ತರನೂ ಬರಿಬೋದು. ನೇರವಾಗಿ ಉತ್ತರ ಬರೆದ್ರೆ ನಿಮಗೆ ಅನುಕೂಲ, ಸಮಯ ಉಳಿತಾಯ ಆಗುತ್ತೆ. ಹೊಂದಿಸಿ ಬರೆಯಿರಿ ನೋಡಿ. ಪ್ರಶ್ನೆ ಭಾಗನ ಬರ್ಕೋಬೇಕು, ಅದರ ಮುಂದೆ ಅದರ ನಂಬರ್ ಏನಿರುತ್ತೋ ಅದೇ ನಂಬರ್ನೇ ಹಾಕಿ ಈ ರೀತಿ ಉತ್ತರಗಳನ್ನು ಬರೀಬೇಕು. 3ನೇ ಪೇಜಲ್ಲಿ 2 ಅಂಕದ ಪ್ರಶ್ನೋತ್ತರಗಳನ್ನು ಪ್ರಾರಂಭ ಮಾಡಬೇಕು. ಪ್ರತಿ ಪ್ರಶ್ನೋತ್ತರ ಆದಮೇಲೆ ಒಂದೊಂದು ಸಾಲು ಬಿಡಬೇಕು. ಸಮಯ ಇದ್ದರೆ ಬೇಕಾದರೆ ಪೆನ್ಸಿಲಲ್ಲಿ ಈ ಥರ ಲೈನನ್ನು ಹಾಕ್ಬೋದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಹಾಗೆ ನೋಡ್ತಾ ಹೋಗಿ ನೋಡಿ. ಹೆಚ್ಚಾಗಿದ್ದರೆ ಉತ್ತರ ಈ ರೀತಿ ಯಾವುದು 2 ಚೆನ್ನಾಗಿರುತ್ತೋ ಆ ಉತ್ತರನ ತಗೊಂಡು ಇನ್ನೊಂದನ್ನು ಈ ರೀತಿ ಹೆಚ್ಚುವರಿ ಅಂತ ಹಾಕ್ತಾರೆ, ಅಂದರೆ ಎಕ್ಸ್ಟ್ರಾ ಅಂತ. 2 ಅಂಕದ ಪ್ರಶ್ನೆಗಳು ದೀರ್ಘಗದ್ಯದಲ್ಲಿ. ವಿದ್ಯಾರ್ಥಿಗಳೇ, ಈಗ 3 ಅಂಕದ ಪ್ರಶ್ನೆಗಳು ಅಂದರೆ ಸಂದರ್ಭ ನೋಡಿ. ಮೊದಲು ಆಯ್ಕೆ ಬರೀಬೇಕು, ಆಮೇಲೆ ಸಂದರ್ಭದ ವಿವರಣೆ ಬರೀಬೇಕು, ಕೊನೆಯಲ್ಲಿ ಸ್ವಾರಸ್ಯ ಬರೀಬೇಕು. ಈ ಸ್ವಾರಸ್ಯ ನೋಡಿ ಇಲ್ಲೇ ಸೇರಿಕೊಂಡಿದೆ ಕೊನೆಯಲ್ಲಿ, ಹಾಗಾಗಿ ನಿಮ್ಗೆ ಅಲ್ಲಿ ಸಪ್ರೇಟಾಗಿ ಏನು ಕಾಣಿಸ್ತಾ ಇಲ್ಲ ನೋಡಿ. ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಆ ವಿವರಣೆಯಲ್ಲೇ ಸ್ವಾರಸ್ಯ ಸೇರಿಕೊಂಡಿದೆ. ಹಾಗೆ ನೋಡ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈಗ 4 ಅಂಕದ ಪ್ರಶ್ನೋತ್ತರಗಳು. ನಿಮಗೆ ಸರಿಯಾಗಿ ಉತ್ತರ ಗೊತ್ತಿದ್ರೆ ಈ ರೀತಿ ಆಯ್ಕೆ ಕೃತಿಯನ್ನು ಸಂದರ್ಭಕ್ಕೆ ಬರೆದ ಹಾಗೆ ಬರಿಬೋದು. ಇಲ್ಲ ಗೊತ್ತಿಲ್ಲ ಸರಿಯಾಗಿ ಅಂತಂದರೆ ನೇರವಾಗಿ 4 ಅಂಕದ ಉತ್ತರವನ್ನು ಬರಿಬೋದು. ಈ ರೀತಿ ಆಯ್ಕೆ ಬರೀಲೇಬೇಕು ಅಂತ ಏನಿಲ್ಲ. ಬರೆದಾಗ ವ್ಯಾಲ್ಯೂಯೇಷನ್ ಮಾಡೋರಿಗೆ ಒಂದು ವಿಶೇಷವಾದಂತಹ ಆಸಕ್ತಿ ಉಂಟಾಗುತ್ತೆ. ಅಂದರೆ ವಿದ್ಯಾರ್ಥಿಗೆ ಎಲ್ಲ ತಿಳಿದಿದೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಅನ್ನೋದು ಒಂದು ಬರುತ್ತೆ. ಹಾಗಾಗಿ ಬರೆದ್ರೆ ಬರಿಬೋದು, ಬರೀಲೇಬೇಕು ಅಂತ ಏನಿಲ್ಲ. 4 ಅಂಕದ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರಗಳನ್ನು ಪ್ರಾರಂಭಿಸ್ಬೋದು. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಆಯ್ಕೆ ಕೃತಿ ಬರೆದಿದ್ದಾರೆ 4 ಅಂಕದಕ್ಕೆ. ನೀವು ಅಷ್ಟೇ ಬರೆದ್ರೆ ಬರಿಬೋದು, ಇಲ್ಲ ತೊಂದರೆ ಇಲ್ಲ, ನೇರವಾಗಿ ಉತ್ತರ ಬರಿಬೋದು ನೋಡಿ. ಕಾಗುಣಿತ ದೋಷನೂ ಸಹಿತ ಎಲ್ಲೂ ಇಲ್ಲ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಭಾಷಾಭ್ಯಾಸದಲ್ಲಿ 6 ಪ್ರಶ್ನೆ ಇರ್ತವೆ. 4ಕ್ಕೆ ಮಾತ್ರ ಉತ್ತರಿಸಬೇಕು. ಮತ್ತೆ ಒಂದೊಂದರಲ್ಲಿ 1 ಹೆಚ್ಚುವರಿಯಾಗಿರುತ್ತೆ, 2ಕ್ಕಷ್ಟೇ ಉತ್ತರಿಸಬೇಕು ನೋಡಿ. ಇಲ್ಲಿ ವಿದ್ಯಾರ್ಥಿ 3ಕ್ಕೆ 3 ಬರೆದಿದ್ದಾರೆ, ಅದರಲ್ಲಿ 2 ಅಂಕ ಸಿಕ್ಕಿದೆ. ಯಾವುದಾದ್ರೂ 2 ಉತ್ತರ ಇಲ್ಲಿ ಸರಿಯಾಗಿರೋದನ್ನು ತಗೊಳ್ತಾರೆ. ಹಾಗೆಯೇ ನೋಡಿ, ಪ್ರತಿಯೊಂದರಲ್ಲೂ ಅಷ್ಟೇ ಹೆಚ್ಚುವರಿಯಾಗಿ ಬರೆದಿದ್ದಾರೆ. ಇಲ್ಲೂ ಹಾಗೆಯೇ ಹೆಚ್ಚುವರಿಯಾಗಿದೆ ನೋಡಿ. ವಿದ್ಯಾರ್ಥಿಗಳೇ, ಮುಂದಿನ ಭಾಗ ಪ್ರಬಂಧ. ಪ್ರಬಂಧದ ವಿವರಣೆ ನೋಡಿ. ಮೊದಲಿಗೆ ಪೀಠಿಕೆ, ವಿಷಯದ ವಿವರಣೆ, ಕೊನೆಯಲ್ಲಿ ಉಪಸಂಹಾರ ಅಥವಾ ಮುಕ್ತಾಯ ನೋಡಿ. ವಿವರಣೆನೇ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ರೀತಿ ಪ್ರಬಂಧ ರಚನೆಯ ಎಲ್ಲ ಹಂತಗಳನ್ನು ಉಪಯೋಗಿಸ್ಕೊಂಡು ಬರೆದಿದ್ದಾರೆ. ಈಗ ಪತ್ರಲೇಖನ ನೋಡಿ, ತಂದೆಯವರಿಗೆ ಬರಿತಕ್ಕಂಥದ್ದು. ಇದನ್ನು ಕೂಡ ಭಾಳ ಚೆನ್ನಾಗಿ ಬರೆದಿದ್ದಾರೆ. ವಿದ್ಯಾರ್ಥಿಗಳೇ, ಇಷ್ಟು ನೀವು ಈಗ ಏನು ನೋಡಿದ್ರೋ ಈ ಉತ್ತರ ಪತ್ರಿಕೆಯನ್ನು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು 80ಕ್ಕೆ 80 ಅಂಕಗಳನ್ನು ತೆಗೆಯೋ ಒಂದು ಪ್ರಯತ್ನವನ್ನು ನೀವು ಮಾಡ್ಬೋದು. ಕೊನೆಯಲ್ಲಿ ಹೆಚ್ಚುವರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ.
ಮೊದಲೇ ಬರೆಯೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಸಮಯದ ಅಭಾವ ಆಗುತ್ತೆ. ಹಾಗಾಗಿ ಅಚ್ಚುಕಟ್ಟಾಗಿ ಒಂದೇ ಕಡೆ ಬರಿತಾ ಹೋಗಿ. ಎಲ್ಲ ಮಿಶ್ರಣ ಮಾಡಂತೂ ಬರಿಬೇಡಿ, ಯಾಕಂದರೆ ಮೌಲ್ಯಮಾಪಕರಿಗೆ ಗೊಂದಲ ಉಂಟಾಗುತ್ತೆ, ಆವಾಗ ಅಂಕಗಳು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಒಂದೇ ಕಡೆ ಸರಿಯಾದ ಕ್ರಮದಲ್ಲಿ ಉತ್ತರಗಳನ್ನು ಬರೀರಿ. ಕಾಗುಣಿತ ದೋಷವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಪ್ರಬಂಧದಲ್ಲಿ ವಾಕ್ಯ ರಚನೆ ಸ್ಪಷ್ಟವಾಗಿರಬೇಕು, ಗ್ರಂಥಸ್ಥ ಭಾಷೆನಲ್ಲಿರಬೇಕು. ನೀವು ಈ ಉತ್ತರ ಪತ್ರಿಕೆಯಲ್ಲಿ ನೀವೆಲ್ಲೇ ಉತ್ತರಗಳನ್ನು ಬರೀರಿ, ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜಲ್ಲೇ ನಿಮ್ಮ ಭಾಷೆ ಇರಬೇಕು. ಆಡು ಭಾಷೆಯಲ್ಲಿ ಕತೆ ರೀತಿ ಬರೆಯೋದು ಅಥವಾ ನಿಮ್ಮ ಸ್ನೇಹಿತರ ಜೊತೆ ಗೆಳೆಯರ ಜೊತೆ ಮಾತಾಡೋ ಹಾಗೆ ಬರೆದ್ರೆ ಅಂಕಗಳು ಸಿಗೋದಿಲ್ಲ. ಅದ್ರ ಜೊತೆಗೆ ಕಾಗುಣಿತ ದೋಷ ಇಲ್ಲದೇನೆ ಬರಿಬೇಕು. ಅಕ್ಷರಗಳು ಸುಂದರವಾಗಿರಬೇಕು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.